ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸ್ಪೆಷಲಾಗಿ ಹೇರ್ ಪ್ಯಾಕ್ ಮಾಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲ ನಾನು ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ನೋಡೋಣ. ಒಂದು ಬೌಲಿಗೆ ಒಂದು 6-7 ಸ್ಪೂನ್ನ ಮೆಂತ್ಯ ಕಾಳನ್ನ ನೆನೆಸ್ಕೊಬೇಕು. ಒಂದು 4-5 ಅವರ್ಸ್ ನೆನೆಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ನೆಂದಿರುತ್ತೆ. ಸೊ ನೆಂದಿರೋದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಅಂದರೆ ಜಾರಿಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಬೇಕು. ಇದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಹಾಕ್ತಿಲ್ಲ, ನನ್ನ ಮಗ. ಕರಿಬೇವು ಹಾಕ್ಕೊಂಡು ನೆಕ್ಸ್ಟ್ ಒಂದು 2 ಸ್ಪೂನ್ ಮೊಸರು ಹಾಕ್ಕೊಬೇಕು. ಒಟ್ಟು ಮೊಸರಾದರೂ ಸರಿ, ಮಜ್ಜಿಗೆ ಆದರೂ ಸರಿ. 2-3 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಬೇಕು. ಇನ್ನೂ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ರೆಶ್ ಆಗಿರೋ ಆಲೋವೆರಾನ ಕಿತ್ಕೊಂಡು ಬಂದು ಅದನ್ನು ಹಾಕ್ತಾಯಿದ್ದೀನಿ. ಈ ಆಲೋವೆರಾನ ಸೈಡ್ಸಲ್ಲೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮಧ್ಯ ಇರೋ ಜೆಲ್ ಥರ ಬರುತ್ತೆ. ಆ ಜೆಲ್ಲನ್ನು ನೀಟಾಗಿ ಸ್ವಲ್ಪನೇ ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಸೊ ಪರವಾಗಿಲ್ಲ, ಒಂದು ಚೂರು ಗ್ರೀನು ಸೈಡಲ್ಲಿರೋದು ಬರುತ್ತೆ, ಏನಾಗೋದಿಲ್ಲ. ಒಂದು ಸ್ವಲ್ಪ ತೊಗೊಂಡು ಹಾಕೋಬೇಕು. ಸ್ವಲ್ಪ ಲಾಂಗ್ ಹೇರ್ ಇದೆ, ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಆಲೋವೆರಾ. ಸೊ ಇದನ್ನು ಸಹ ಹಾಕ್ಕೊಳ್ಳಿ. ಈಗ ಈ ಹೇರ್ ಪ್ಯಾಕ್ ರೆಡಿ ಆಗಿದೆ, ತುಂಬ ಸಾಫ್ಟಾಗಿದೆ. ಇದನ್ನು 2 ಸೆಕ್ಷನ್ ಮಾಡಿಕೊಂಡು ಹೇರ್ ಪ್ಯಾಕ್ನ ಹಚ್ಕೊಬೇಕು. ಸೊ ನಾನಿಲ್ಲಿ 2 ಸೆಕ್ಷನ್ ಮಾಡ್ಕೊಂಡಿದ್ದೀನಿ. ಒಂದು ಇದಕ್ಕೂ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಸಾಫ್ಟಾಗಿ ರುಬ್ಕೊಂಡು ಅಪ್ಲೈ ಮಾಡಿ. ಸ್ಕಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ಳಿ. ಹೇರ್ ವಾಶ್ ಮಾಡ್ಕೊಂಡಾಗ ಕೂದಲಲ್ಲಿ ಉಳಿದಿರುತ್ತೆ. ನಾನು ಫುಲ್ ಸ್ಕಾಲ್ಪ್ಗೆ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ಎಲ್ಲ ಸೆಕ್ಷನ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಆ ನಂತರ ಹೇರ್ ಫುಲ್ ಲೆಂತ್ಗೆ ಅಪ್ಲೈ ಮಾಡ್ಕೊಬೇಕು. ಎಲ್ಲ ನೀಟಾಗಿ ಆ ಕಡೆ ಈ ಕಡೆ ಎಲ್ಲದಕ್ಕೂ ಜಾಸ್ತಿ ತಗೊಳ್ಳಿ. ತರಕಾರಿಯಾಗಿ ಕಾಣ್ತಿದೆ, ಆದರೂ ಇಟ್ಸ್ ಓಕೆ, ಏನಾಗೋದಿಲ್ಲ. ಸ್ನಾನ ಮಾಡುವಾಗ ಉಳಿಯುತ್ತೆ, ಆದರೆ ನೀಟಾಗಿ ಹೇರ್ ವಾಶ್ ಮಾಡಿಕೊಂಡು ಅದೆಲ್ಲ ಉದುರೋಗ್ಬಿಡುತ್ತೆ. ಸೊ ಓಕೆ, ನೀಟಾಗಿ ಎಲ್ಲ ಸ್ಕಾಲ್ಪ್ಗೂ ಅಪ್ಲೈ ಮಾಡ್ಕೊಬೇಕು. ನನ್ನ ಹೇರ್ ಸ್ವಲ್ಪ ಲಾಂಗ್ ಇದೆ, ಅದು ಸಾಲುತ್ತೆ. ಸ್ವಲ್ಪ ಒಂದೊಂದು ಅರ್ಧ ಸ್ಪೂನಷ್ಟು ನಾನು ತೊಗೊಂಡು ಕೈಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಕಡೆ ಹಚ್ಕೊಬೇಕು. ಈಗ ಹಿಂದೆಗಡೆ 2 ಸೆಕ್ಷನ್ ಮಾಡಿಕೊಂಡು ಸ್ವಲ್ಪ ಹೇರ್ ತೊಗೊಂಡು ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಲೆಂತಿಗೆ ಅಪ್ಲೈ ಮಾಡ್ಕೊಳ್ಳಿ. ಈ ಮೆಂತ್ಯ ಹೇರ್ ಪ್ಯಾಕ್ ಕೂದಲು ಉದುರೋದಲ್ಲದೆ ಕೂದಲು ಬೆಳೆಯೋಕ್ಕೂ ಹೆಲ್ಪ್ ಮಾಡುತ್ತೆ. ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡುತ್ತೆ. ಅದ್ರ ಜೊತೆ ಚೆನ್ನಾಗಿ ನಾವು ನೀರು ಕುಡಿಬೇಕು. ಇದನ್ನು ಹಾಕ್ಕೊಂಡಿದ್ದ ತಕ್ಷಣ ಕಡಿಮೆ ಆಗುತ್ತೆ ಅಂತಲ್ಲ, ಎರಡೂ ಸಹ ಮಾಡಬೇಕು. ವೀಕ್ಲಿ ಒನ್ಸ್ ಯೂಸ್ ಮಾಡಿ. ಈ ರೀತಿ ಕಂಪ್ಲೀಟಾಗಿ ಹಚ್ಕೊಂಡಿದ್ದೀನಿ. ಮೊಸರು ಅಥವಾ ಮಜ್ಜಿಗೆ, ಯಾಕಂದರೆ ತಲೆ ನತ್ತಿ ಇರುತ್ತಲ್ಲ, ಅದು ತುಂಬ ತಂಪು ಕೊಡುತ್ತೆ. ಮೊಸರು ಅಥವಾ ಮಜ್ಜಿಗೆ ಆದರೂ ಹಾಕ್ಕೊಂಡು ಅದ್ರ ಜೊತೆ ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ, ತಲೆ ತಂಪಾಗಿರುತ್ತೆ. ಹಾಗೆ 1 ಗಂಟೆ ಕಾಲ ಇದನ್ನು ಬಿಡಿ. ಇದನ್ನು ಬಿಡಿ ಫುಲ್ಲು ಒಣಗೋದ್ಮೇಲೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಹಾಗೆ ವೆಟ್ಟಿರುತ್ತೆ. ಇದನ್ನೆಲ್ಲ ಹಚ್ಕೊಂಡಿದ್ದೀವಲ್ಲ, ಇದು ಹಾಗೆ ವೆಟ್ಟಲ್ಲೇ ಇರುತ್ತೆ. ಸೊ ನಿಮ್ಮ ಹತ್ರ ಏನಿರುತ್ತೋ ಅದನ್ನು ಹೇರ್ ಕವರ್ ಏನಾದ್ರು ಇದ್ದರೆ ಅದನ್ನು ಹಾಕ್ಕೊಂಡು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಬೋದು. ಸೊ ತುಂಬ ತಂಪಾಗಿರುತ್ತೆ. ಮೆಂತ್ಯ ಮತ್ತು ಮೊಸರು ಇದೆಲ್ಲ ತುಂಬ ಒಳ್ಳೆಯದು ಕೂಡ. ಸೊ ಫೈನಲಾಗಿ ಎಲ್ಲ ಕಡೆನೂ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಖಾಲಿನೇ ಆಯಿತು, ಒಂಚೂರು ಬಿಟ್ಟಿಲ್ಲ. ಆದರೂ ನನಗೆ ಸಾಲಲಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕಾಗಿತ್ತು. ಸೊ ಎಲ್ಲ ಕಡೆನೂ ಹಚ್ಕೊಂಡು ಇದನ್ನು ನೀಟಾಗಿ ಕಟ್ಕೊಳ್ಳಿ. ಉದುರುತ್ತೆ ಮನೇಲೆಲ್ಲಾದರೂ, ಸ್ವಲ್ಪ ಒಣಗಾದ್ಮೇಲೆ ಏನಾಗೋದಿಲ್ಲ. ಸೊ ಎಲ್ಲನೂ ಎತ್ತಿ ಕಟ್ಕೊಂಬಿಡಿ. ಆ ನಂತರ ನಿಮ್ಮದು ಏನೇ ಕೆಲಸ ಇದ್ರೂ ಮನೆಯಲ್ಲಿ ಮಾಡ್ಕೊಬೋದು. ಈಗ ಫುಲ್ಲು ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಾಯಿತು. ಸೊ ಆಮೇಲೆ ಸಿಗ್ತೀನಿ.
ಸೊ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಹೇರು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸಾಫ್ಟಾಗಿ ತುಂಬ ಹೆಲ್ದಿಯಾಗಿದೆ. ಸೊ ಏನೂ ಇಲ್ಲ, ನಾನು ಮೆಂತ್ಯ ಏನು ಪೇಸ್ಟ್ ಅಪ್ಲೈ ಮಾಡಿದ್ದೆ ಅದು ಒಂಚೂರು ಇಲ್ಲ. ನೋಡಿ ಎಷ್ಟು ಸಾಫ್ಟಾಗಿದೆ ಹೇರ್. ಈ ಥರ ವೀಕ್ಲಿ ಒನ್ಸ್ ನೀವು ಈ ಪ್ಯಾಕ್ನ ಅಪ್ಲೈ ಮಾಡಿ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ. ತುಂಬ ಸಾಫ್ಟಾಗಿರುತ್ತೆ ಹೇರು. ನೋಡಿ ಎಷ್ಟು ಚೆನ್ನಾಗಿದೆ